ನಮಸ್ಕಾರ ಬಂಧುಗಳೇ, ಇದು ಯಾರು ಬರದ ಕಥೆಯೋ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನ ಗಟ್ಟಿ ಮನಸ್ಸಿಂದ ಮಾಡಿ ಮುಗಿಸಿದ್ರೆ ಯಶಸ್ಸು ಖಂಡಿತ ಅಂತ ಹಿರಿಯರು ಹೇಳಿದ್ದಾರೆ. ಇಲ್ಲೊಬ್ರು ಹಿರಿಯರು ನಮ್ಮ ಮಧ್ಯೆ ಬಂದಿದ್ದಾರೆ, ಡಾಕ್ಟರ್ ಗಿರಿಜಾ ನಾಡಗೌಡ್ರು. ಅವ್ರು ಮಾಡಿದ ಒಳ್ಳೆಯ ಕೆಲಸ ಯಾವುದು, ಅವರ ಕೆಲಸದಲ್ಲಿ ಹೇಗೆ ಯಶಸ್ಸನ್ನು ಪಡ್ಕೊಂಡ್ರು ಅಂತ ಇದು ಯಾರು ಬರದ ಕಥೆಯಲ್ಲಿ ಮಾತಾಡ್ಸೋಣ ಬನ್ನಿ. ಕಲಿಕೆಯ ಸಂದರ್ಭದಲ್ಲಿ ಮಕ್ಕಳಲ್ಲಿ ಹಲವು ಬಗೆಯ ಸಮಸ್ಯೆಗಳು ತಲೆದೋರುತ್ತವೆ. ತುಂಟತನ, ನಾಚಿಕೆ ಸ್ವಭಾವ, ಕಲಿಕೆಯಲ್ಲಿ ಏಕಾಗ್ರತೆಯ ಕೊರತೆ, ಅವಿಧೇಯತೆ, ಹಠಮಾರಿತನ, ಹೀಗೆ ಇವುಗಳಿಗೆಲ್ಲ ಪರಿಹಾರ ಕಂಡುಕೊಳ್ಳುವಲ್ಲಿ ಧಾರವಾಡ ಮೂಲದ ಶ್ರೀಮತಿ ಗಿರಿಜಾ ನಾಡಗೌಡರ ಅವರದು ಮುಂಚೂಣಿಯ ಹೆಸರು. ಮಕ್ಕಳನ್ನು ಕಾಡುವ ಸಮಸ್ಯೆಗಳಿಂದ ಹೊರತರಲು ಗಿರಿಜಾ ಅವರು ಅಸಾಂಪ್ರದಾಯಿಕ ಚಿಕಿತ್ಸೆ ಕಂಡುಕೊಂಡಿದ್ದಾರೆ. ಮಕ್ಕಳ ಅಗತ್ಯಗಳಿಗೆ ಅನುಗುಣವಾಗಿ ರೂಢಿಸಿಕೊಂಡಿರುವ ಈ ಪದ್ಧತಿಯಿಂದ ನೂರಾರು ಮಕ್ಕಳು ಗುಣಮುಖರಾಗಿದ್ದಾರೆ. ಇಂಥ ನಾಡಗೌಡರನ್ನು ಬಿಡದೆ ಕಾಡಿದ ಸ್ತನ ಕ್ಯಾನ್ಸರ್ನಿಂದ ವಿಚಲಿತರಾಗದೆ ಅದರಿಂದ ಹೊರಬಂದು ಇತರ ಕ್ಯಾನ್ಸರ್ ಪೀಡಿತ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕಾರ್ಯದಲ್ಲಿ ತೊಡಗಿಸಿಕೊಂಡು ಯಶಸ್ವಿ ಪಥದಲ್ಲಿ ಸಾಗುತ್ತಿದ್ದಾರೆ. ಗಿರಿಜಾ ನಾಡಗೌಡರ ಸಾಗಿ ಬಂದ ಯಶೋದಾರಿಯಲ್ಲಿ ಒಮ್ಮೆ ತಿರುಗಿ ನೋಡುವುದರೊಂದಿಗೆ ಇತ್ತೀಚಿನ ವರ್ಷಗಳಲ್ಲಿ ಅತಿ ಸಾಮಾನ್ಯವಾಗುತ್ತಿರುವ ಸ್ತನ ಕ್ಯಾನ್ಸರಿನ ಬಗ್ಗೆ ಬೆಳಕು ಚೆಲ್ಲುವ ವಿಶಿಷ್ಟ ಪ್ರಯತ್ನ ಇಲ್ಲಿದೆ. ನಮಸ್ಕಾರ ಡಾಕ್ಟರ್. ಮೊದಲನೇದಾಗಿ ಬಹಳ ಸಂತೋಷ ನೀವು ಬಂದಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ, ಅಂದರೆ ನಿಮ್ಮ ಬಾಲ್ಯ, ನಿಮ್ಮ ಓದಿನ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ, ನಿಮ್ಮ ಒಳ್ಳೆಯ ಕೆಲಸ ಅಂತ ಹೇಳಿ ಈಗಾಗಲೇ ಹೇಳಿದ್ದೀನಿ ನಾನು. ತಮ್ಮ ಕೆಲಸದ ಬಗ್ಗೆ, ತಾವು ಮಾಡ್ತಿರೋ ಕೆಲಸದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ. ಡಾಕ್ಟರ್ ಅಂದ ತಕ್ಷಣ ವೈದ್ಯರು ಅಂತ ಅದು ಗೊತ್ತಾಗುತ್ತೆ ನನಗೆ, ಅಥವಾ PhD ಡಾಕ್ಟ್ರಾ, ಆ ಥರ ಎರಡರಲ್ಲಿ ಯಾವುದು ತಾವು? ನಾನು ಹೋಮಿಯೋಪತಿ ಡಾಕ್ಟರ್. ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ನನ್ನ ಎಕ್ಸೆಪ್ಷನಲ್ ಅಂತಂದ್ರೆ ಮಂದಮತಿ ಮಕ್ಕಳಿಗೆ, ಡಿಸ್ಲೆಕ್ಸಿಯಾ, ಆಟಿಸಮ್, ಮಂದಬುದ್ಧಿ ಇರೋ ಮಕ್ಕಳಿಗೋಸ್ಕರ ನಾನು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ನಾನು ಮುತುವರ್ಜಿ ವಹಿಸಿ ಆ ಮಕ್ಕಳಿಗೋಸ್ಕರ ನಾನು ಡಿಸೇಬಲ್ಡ್ ಚಿಲ್ಡ್ರನ್. ಈ ಮಂದಮತಿ ಮಕ್ಕಳು ಅಂತಂದ್ರೆ ಸ್ವಲ್ಪ ಹೇಳಿ. ಸ್ಲೋ ಲರ್ನರ್ಸ್ ಅಂತ. ಮಂದಮತಿ ಅಂದ್ರೆ ಸ್ಲೋ ಲರ್ನರ್ಸ್ ಅಂತ. IQ ಲೆವೆಲ್ ಕಮ್ಮಿ ಇರೋರ್ಗೂ ಮಂದಮತಿ ಅಂತೀವಿ. IQ ಲೆವೆಲ್ ಚೆನ್ನಾಗಿದ್ರು ಕೂಡ ಸ್ವಲ್ಪ ಸ್ಲೋ ಆಗಿರ್ತಾರೆ ಲರ್ನಿಂಗ್ ಇದ್ರಲ್ಲಿ. ಕೆಲವರು ಆಟಿಸಮ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆ ತರ ಮಕ್ಕಳಿಗೋಸ್ಕರ ನಾನು ಹೋಮಿಯೋಪತಿಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀನಿ. ಇದು ಮಂದಮತಿ ಅಥವಾ ಆಟಿಸಮ್ ನೀವೇನು ಹೇಳಿದ್ರಿ, ಎರಡು ಕಾಯಿಲೆಗಳು ಅಂತ ಕರಿತೀವೋ ಏನು, ಆದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಥವಾ ಬುದ್ಧಿಗೆ ಸಂಬಂಧಪಟ್ಟಿದ್ದು? ಬುದ್ಧಿಗೆ ಸಂಬಂಧಪಟ್ಟದ್ದು. ಈಗ ಆಟಿಸಮ್ ಆಯ್ತು, ಡಿಸ್ಲೆಕ್ಸಿಯಾ ಆಯ್ತು, ಈ ತರದೊಂದು ಬುದ್ಧಿಗೆ ಸಂಬಂಧಪಟ್ಟದ್ದು. ಬಟ್ ಅದು ಬರ್ತಾ ಬರ್ತಾ ಮಕ್ಕಳಲ್ಲಿ ಅದು ಬಿಹೇವಿಯರಲ್ ಪ್ರಾಬ್ಲಮ್ ಆಗಿ ಕೂಡ ಟರ್ನ್ ಆಗುತ್ತೆ, ಎಷ್ಟೋ ಸರ್ತಿ ಆಗುತ್ತೆ. ನಡತೆಯಲ್ಲಿ ಕೂಡ ಬಿಹೇವಿಯರಲ್ ಪ್ರಾಬ್ಲಮ್ ರೇಸ್ ಅಪ್ ಆಗುತ್ತೆ. ಯಾಕಂದ್ರೆ ಆಟಿಸಮ್ ಅಂತ ರೆಕಗ್ನೈಸ್ ಮಾಡಿರಲ್ಲ. ಈ ಆಟಿಸಮ್ ಅಂದ್ರೆ ಯಾವ ತರ ಅಂದ್ರೆ? ಆಟಿಸಮ್ ಅಂದ್ರೆ ಮಕ್ಕಳಿಗೆ ರೆಕಗ್ನಿಷನ್, ಕಮ್ಯುನಿಕೇಶನ್ ಸಾಧ್ಯತೆ ಕಡಿಮೆ. ಅಂದ್ರೆ ಐ ಟು ಐ ಕಾಂಟ್ಯಾಕ್ಟ್ ಬರಲ್ಲ. ಈಗ ನಾನು ನೀವು ನೋಡ್ತಾ ಇದೀವಿ, ನೀವು ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ, ನೀವು ಉತ್ತರ ಕೊಡ್ತೀರಾ. ಆದ್ರೆ ಆ ಮಗುಗೆ, ಆಟಿಸಮ್ ಮಗು ಇದ್ರೆ ತನ್ನದೇ ಆದ ತನ್ನ ದುನಿಯಾದಲ್ಲಿ ಇರ್ತಾನೆ ಅವನ ಮಗು, ಯಾವುದೇ ಮಗು ಆಗ್ಲಿ. ಅವ್ರ ಕಿವಿ ಕೇಳುತ್ತೆ ಆದ್ರೆ ಉತ್ತರ ಕೊಡಲ್ಲ, ಅವ್ರಿಗೆ ಗ್ರಾಸ್ಪಿಂಗ್ ಇರಲ್ಲ, ಕಮ್ಯುನಿಕೇಶನ್ ಮಾಡಕ್ ಬರಲ್ಲ, ಐ ಟು ಐ ಕಾಂಟ್ಯಾಕ್ಟ್ ಇರಲ್ಲ. ಅಂತ ಮಕ್ಕಳಿಗೆ ನಾವು ಆಟಿಸಮ್ ಅಂತೀವಿ. ಕಿವಿ ಕೇಳಿದ್ರು ಸಹ ಕಿವಿ ಕೇಳಾರ್ದಂಗೆ ಇರ್ತಾರೆ, ಸುಮ್ಮನೆ ಮಾತು ಬರೋಲ್ಲ, ಮಾತು ಬೇಗ, ಸ್ಪೀಚ್ ಬೇಗ ಬರೋದಿಲ್ಲ ಅಂತ ಮಕ್ಕಳಿಗೆ. ಸೊ ಆ ಮಕ್ಕಳಿಗೆ ನಾವು ಆಟಿಸಮ್ ಅಂತ ಹೆಸರು ಕೊಡ್ತೀವಿ. ಈ ಬುದ್ಧಿಮಾಂದ್ಯ ಅಂತ ಮಕ್ಕಳು ಇರ್ತಲ್ಲ, ಅದಕ್ಕೂ ಮತ್ತೆ ಆಟಿಸಮ್ ಯಾವ ರೀತಿಲಿ ಬೇರೆ ಬೇರೆ ಆಗಿರುತ್ತೆ? ಬುದ್ಧಿಮಾಂದ್ಯತೆಯಲ್ಲಿ ಅವ್ರದ್ದು IQ ಲೆವೆಲ್, ಬುದ್ಧಿ ಲೆವೆಲೇ ಕಮ್ಮಿ ಇರುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಅಲ್ಲೇ ಆಗ್ಲಿ ಅಥವಾ ಯಾವುದೇ ಇದ್ರಲ್ಲಾಗ್ಲಿ ಕಮ್ಮಿ ಇರುತ್ತೆ. ಆಟಿಸಮ್ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಬಹಳ ಕಮ್ಮಿ, ಅವ್ರಿಗೆ IQ ಲೆವೆಲ್ ಹೈ ಆಗಿರುತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಬ್ರೈನ್ ಸೆಲ್ಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ ಬಂದು ಆ ರೀತಿ ಮಕ್ಕಳಿಗೆ, ಅಂದ್ರೆ ಇಷ್ಟೇ ಅಂದ್ರೆ ಗ್ರಾಸ್ಪಿಂಗ್ ಪವರ್ ಅಥವಾ ಮಾತಾಡೋದಿಲ್ಲ, ಉತ್ತರ ಕೊಡೋದಿಲ್ಲ, ಕೇಳಿದಕ್ಕೆ ಉತ್ತರ ಕೊಡೋದಿಲ್ಲ, ಅದಷ್ಟೇ ಸಮಸ್ಯೆ ಅಂತೀರಾ ಆಟಿಸಮ್? ಇದ್ರಲ್ಲಿ ಇನ್ನು ಸುಮಾರು ಸಮಸ್ಯೆ ಬರುತ್ತೆ. ಅದರಲ್ಲಿ ಏನೇನ್ ಬರ್ತದೆ? ಆಟಿಸಮ್ ಅಲ್ಲಿ ಅವರು ತಮ್ಮದೇ ದುನಿಯಾದಲ್ಲಿ ಇರ್ತಾರೆ, ಯಾರ ಜೊತೆ ಮಿಕ್ಸ್ ಆಗೋದಿಲ್ಲ, ತಮ್ಮದೇ ಲೋಕದಲ್ಲಿ, ತಮ್ಮ ಲೋಕದಲ್ಲೇ ತಾವಿರ್ತಾರೆ, ಬೇರೆ ಯಾರ ಜೊತೆ ಮಿಕ್ಸ್ ಆಗಲ್ಲ ಮಕ್ಕಳು, ಒಬ್ಬರೇ ಇರೋದು, ಒಬ್ಬರೇ ಇರ್ತಾರೆ. ಆಮೇಲೆ ಒಬ್ಬರೇ ಇದ್ದಾಗ ಅಟೆನ್ಷನ್ ಅವ್ರಿಗೆ ಸಿಗದೆ ಇದ್ದಾಗ ತುಂಬಾ ಹಟ್ಮಾರಿ ಮಕ್ಕಳಾಗ್ತಾರೆ. ಅಟೆನ್ಷನ್ ಹೇಗ್ ತಗೋಬೇಕನ್ನೋದು ಅವ್ರಿಗೆ ಗೊತ್ತಾಗಲ್ಲ.
ಓಹೋ. ಅಮ್ಮಂಗೆ ಹೇಳಕ್ಕಾಗಲ್ಲ, ಹ್ಮ್ ಅವರಿಗೆ ಮಾತು ಬರತ್ತೆ, ಮಾತಾಡಕ್ ಆಗಲ್ಲ, ಹ್ಮ್ ಅಮ್ಮನ ಜೊತೆ ಕಮ್ಯುನಿಕೇಟ್ ಮಾಡೋದು ಗೊತ್ತಾಗಲ್ಲ. ಸೊ ಅಂತ ಸಮಯದಲ್ಲಿ ಮಕ್ಕಳು ಬೇರೆ ರೀತಿಯಲ್ಲಿ ಅಮ್ಮಂದ್ರನ್ನ ಡೈವರ್ಟ್ ಮಾಡಕ್ಕೆ ಹ್ಮ್ ರೆಬಲ್ ಆಗ್ತಾರೆ, ಆಟ ಮಾಡ್ತಾರೆ, ಟ್ಯಾಂಟ್ರಮ್ಸ್ ಅಂತೀವಿ ನಾವು, ಆ ತರ ಟ್ಯಾಂಟ್ರಮ್ಸ್ ಬಿಹೇವ್ ಮಾಡ್ತಾರೆ. ಇದು ಈ ಲಕ್ಷಣಗಳೇನು? ಇನ್ನೊಂದು ಯಾವ್ದೋ ಒಂದು ಹೇಳಿದ್ರಿ, ಅದಕ್ಕೆ ಡಿಸ್ಲೆಕ್ಸಿಯಾ ಅಂತ ಹೇಳಿ. ಇದು ಅಕ್ಷರ ಕಲಿಕೆ, ಮಕ್ಕಳಲ್ಲಿ ಅಕ್ಷರ ಕಲಿಕೆಯ ಜ್ಞಾನ ಕಮ್ಮಿ ಇರುತ್ತೆ. ಉಲ್ಟಾ ಬರೀತಾರೆ, ಉಲ್ಟಾ ಓದ್ತಾರೆ. ಈಗ ABCD ಅಂತ ಬರೀತಿರುವಾಗ ಬಿ ನ ಡಿ ತರ ಬರೀತಾರೆ, ಅಥವಾ ಇತ್ತೀಚೆಗಷ್ಟೇ ಒಂದು ಸಿನಿಮಾದಲ್ಲಿ ನೋಡಿದ್ವಿ, ತಾರೆ ಜಮೀನ್. ಅದ್ರ ಸಲುವಾಗಿ ನಾನು ಕೆಲಸ ತುಂಬಾ ಮಾಡಿದೆ. ಸಿನಿಮಾ ಬಂದಾಗ ಅದು ಪಾಪ್ಯುಲರ್ ಆಯ್ತು. ಅದೇ ನಾವು ಅನ್ಕೊಳ್ತಾ ಇದ್ವಿ, ಅದು ಹೇಗೆ ತಿರುವಾಕೆಲ್ಲ ಬರೆಯಕ್ ಸಾಧ್ಯ ಅಂತೆಲ್ಲ ಹೇಳಿ ಬರೀತಾರೆ ಮಕ್ಳು. ಆ ರೀತಿನೇ ಬರೀತಾರೆ, ಉಲ್ಟಾನೇ ಬರೀತಾರೆ. ಮಿರರ್ ಇಮೇಜ್ ಅಂತ ಹೇಳ್ತೀವಿ ಅದಕ್ಕೆ. ಹೌದು, ಕನ್ನಡಿಯಲ್ಲಿ ಯಾವ ರೀತಿ ನಾವು ಇಮೇಜ್ ತೋರಿಸ್ತೀವಿ ಆ ತರ ಬರೀತಾರೆ ಮಕ್ಕಳು. ಬಟ್ ಓದುವಾಗ ಮಾತ್ರ ಕರೆಕ್ಟ್ ಆಗಿ ಓದಿರ್ತಾರೆ. ಅದು ಕೂಡ ಕಾಯಿಲೆ ಅಂತೀರಾ ನೀವು? ಅದು ಕಾಯಿಲೆ ಅಂತ ನಾವು ಹೇಳೋದಿಲ್ಲ, ಒಂದು ಡಿಸಬಿಲಿಟಿ ಅಷ್ಟೇನೆ. ಆದ್ರೆ ತಾವು ವೈದ್ಯರಾಗಿ ಹೇಗೆ ಗೆದ್ರಿ ನೀವು? ಹೌದು, ವೈದ್ಯರಾಗಿ ಅಂದ್ರೆ ಅವರ ಸಿಂಪ್ಟಮಾಲಜಿ, ಹೋಮಿಯೋಪತಿ ಇಸ್ ಟೋಟಲಿ ಆನ್ ಸಿಂಪ್ಟಮಾಲಜಿ. ಆ ಮಕ್ಕಳ ಸಿಂಪ್ಟಮ್ಸ್ ಅಂತಂದ್ರೆ ಅವನಿಗೆ ಬರೆಯೋದಂತೂ ತಪ್ಪಾಗಿ ಬರೀತಾನೆ. ತಾಯ್ದಿರೋ ಅಥವಾ ಯಾರೋ ಬಂದ್ಬಿಟ್ಟು ಇಷ್ಟು ಶಾಣೆ ಇದ್ರು ಸದಕ್ಕೆ, ಇಷ್ಟು ಜಾಣ ಇದ್ರು ಸಹ ನನ್ನ ಮಗ ಸ್ಕೂಲಿಂದ ಬರ್ಕೊಂಡ್ ಬರಲ್ಲ, ನೋಟಿಸ್ ಬೋರ್ಡ್ ಇಂದ ಏನೂ ಬರ್ಕೊಂಡ್ ಬರಲ್ಲ. ಸ್ಕೂಲಲ್ಲಿ ಟೀಚರ್ ಕಂಪ್ಲೇಂಟ್, ಅವ್ನು ಹೋಮ್ವರ್ಕ್ ಮಾಡಲ್ಲ ಅಂತಾನೆ. ಹೋಮ್ವರ್ಕ್ ಬರ್ಕೊಂಡ್ ಬಂದಿದ್ರೆ ಮನೇಲಿ ಅಪ್ಪ ಅಮ್ಮಿದ್ರೆ ಹೋಮ್ವರ್ಕ್ ಮಾಡಿಸ್ತಾರೆ, ಅವ್ನು ಬರೆಯೋದೇ ಇಲ್ಲ. ಯಾಕಂದ್ರೆ ಅವ್ನು ಬರೆಯಕ್ಕಾಗಲ್ಲ, ಅಷ್ಟು ಸ್ಪೀಡಲ್ಲಿ ಬರೆಯಕ್ಕಾಗಲ್ಲ, ತಪ್ಪಾಗಿ ಬರ್ಕೊಂಡ್ ಬರ್ತಾನೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬಾ ಮಾಡ್ತಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬಾ ಆದಾಗ ಟೀಚರ್ ಹೇಳ್ತಾರೆ, ಬೈಗಳನೆ ಅಥವಾ ಹೊಡ್ತಾನೆ ಬೀಳುತ್ತೆ ಹೊರತಾಗಿ ಇವ್ನು ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾನೆ ಅಥವಾ ಇವನನ್ನು ಹೇಗ್ ತಿದ್ದಬೇಕು ಅನ್ನೋ ಅರಿವು ಟೀಚರ್ಗಳಿಗೆ ಬಹಳ ಕಡಿಮೆ. ಕಾನ್ಸಂಟ್ರೇಟ್ ಮಾಡೋಕ್ಕೂ ಕೂಡ ಮೆಡಿಸಿನ್ ಇದೆ, ಹೋಮಿಯೋಪತಿಯಲ್ಲಿ ಇದೆ. ಅಕ್ಷರಗಳು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೋ ಕೂಡ ನಮ್ಮಲ್ಲಿ ಮೆಡಿಸಿನ್ ಇದೆ. ಅಯ್ಯೋ, ಇನ್ನೇನೇನಿದೆ ಡಾಕ್ಟ್ರೆ? ಬೇಕಾದಷ್ಟಿದೆ. ಒಂದ್ ವಿಷಯ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಿಂದೆ ನಮ್ಮ ಅಜ್ಜಿದಿರ ಕಾಲದಲ್ಲಿ ಅಥವಾ ನಮ್ಮ ಕಾಲದಲ್ಲಿ ಸಹ ನಾವು ಮಕ್ಕಳಿಗೆ ಬೆಳ್ಳಿ ಲೋಟದಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ, ಬೆಳ್ಳಿ ಲೋಟ ಬೆಳ್ಳಿ ತಟ್ಟೆ ಅದರಲ್ಲಿ ಊಟ ಮಾಡಿಸ್ತಾ ಇದ್ವಿ. ಈ ತರ ನ್ಯೂನ್ಯತೆಗಳು ಸಾಧ್ಯತೆ ಆವಾಗ ಕಡಿಮೆ ಇತ್ತು. ನಾವು ಹೋಮಿಯೋಪತಿಯಲ್ಲಿ ಒಂದು ಅರ್ಜೆಂಟಮ್ನೈಟಿಕಮ್ ಅಂತ ಒಂದು ಮೆಡಿಸಿನ್ ಇದೆ, ಅದು ಬೆಳ್ಳಿಯಿಂದ ಮಾಡಿರೋದಂತ ಒಂದು ಮೆಡಿಸಿನ್. ಆಯುರ್ವೇದದಲ್ಲೂ ಕೂಡ ಮಂದಬುದ್ಧಿ ಮಕ್ಕಳಿಗೆ ಅಥವಾ ಡಿಸ್ಲೆಕ್ಸಿಯಾ ಮಕ್ಕಳಿಗೆ ಅದೇ ಮೆಡಿಸಿನ್ ಕೊಡ್ತಾರೆ. ಆ ಮೆಡಿಸಿನ್ ಇಂದ ನಮಗೆ ಮಕ್ಕಳಲ್ಲಿ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಿರೋದು ನಾನು ಕಂಡಿದ್ದೀನಿ. ಐ ಹ್ಯಾವ್ ಆಲ್ ಎವಿಡೆನ್ಸಸ್. ಓ ಗಾಡ್, ಅಂದ್ರೆ ನಮ್ಮ ಪೂರ್ವಿಕರು ಬೆಳ್ಳಿ ತಟ್ಟೆಯಲ್ಲೇ ಊಟ ಮಾಡ್ತಿದ್ರು, ಬೆಳ್ಳಿ ಲೋಟದಲ್ಲಿ. ಅದು ದೊಡ್ಡಸ್ಗೆ ತೋರಿಸ್ಕೊಳಕ್ಕೆ ನಾನು ಈ ತರ ನ್ಯೂನತೆಗಳು ಖಂಡಿತವಾಗೂ ಅದರಿಂದ ಕಡಿಮೆ ಆಗಿರೋದು ಒಂದಿದೆ. ರಿಸರ್ಚ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಈ ತರ ಅಂದ್ರೆ ಎಷ್ಟೊಂದ್ ಕಡೆ ನಮ್ಮ ಶಾಸ್ತ್ರಗಳು ಹಿರಿಯರು ಮಾಡಿದ್ದು ಕೆಲವು ನಾವೇನೋ ಅವ್ನು ಉದಾಸೀನ ಮಾಡ್ಬಿಡ್ತೀವಿ. ಇದ್ಯಾಕ್ ಬಿಡು ಅದ್ಯಾಕ್ ಬಿಡು. ಬೆಳ್ಳಿ ತಟ್ಟೆ ಅಂದ್ರೆ ಪೂಜೆ ದಿನ ಹಬ್ಬದ ದಿನ ಮಾತ್ರ ತೆಗೆದಿಟ್ಟು ಹೊರಗಡೆ ಇಡೋದು, ಅದನ್ನು ತಿನ್ನೋ ದಿನ ಏನು ತೋರ್ಸ್ಕೊಳಕ್ಕೆ ಎಲ್ಲಾನು ಇಡ್ತೀವಿ ಅಷ್ಟೇ. ಆದ್ರೆ ಆ ಬೆಳ್ಳಿ ಹೋದ್ರು ಕೂಡ ಮೆಟಲ್ ಕೂಡ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ಲ ಡಾಕ್ಟ್ರೆ. ನ್ಯೂನ್ಯತೆ ಬಗ್ಗೆ ಮಾತಾಡಿದ್ವಿ. ಎಷ್ಟೇ ಮಕ್ಕಳಲ್ಲಿ ಕಾಣಿಸೋ ನ್ಯೂನ್ಯತೆಗಳನ್ನ ದೊಡ್ಡವರಲ್ಲಿ ಬೆಳೆದಾಗ ಅವ್ರು ಹೇಗೆ ನಮ್ಮನ್ನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ, ಅದನ್ನ ಔಷಧಿ ಮೂಲಕ ಏನ್ ಮಾಡ್ಬೋದು, ಅವ್ರು ಹೇಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಅಂದ್ರೆ ಅವರ ಕೆಲಸಗಳಲ್ಲಿ, ಅವರ ಬರವಣಿಗೆಗಳಾಗ್ಲಿ, ಅವ್ರು ಓದೋದಾಗ್ಲಿ, ಅಥವಾ ನಿತ್ಯ ಜೀವನದಲ್ಲಿ ಅವ್ರು ಹೇಗೆ ಬೆಳಿಬೋದು ಅನ್ನೋದಕ್ಕೆ ಡಾಕ್ಟರ್ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. ಆದರೆ ಅವ್ರ ಬಾಲ್ಯ ತಿಳ್ಕೊಳ್ಳೋಣ, ಅವ್ರು ಹೇಗೆ ಬಂದರು, ಅವ್ರು ಯಾಕೆ ಈ ಹೋಮಿಯೋಪತಿನ ಆರಿಸ್ಕೊಂಡ್ರು ಅಂತ ಮಾತಾಡ್ತೀನಿ. ಒಂದು ಸಣ್ಣ